ನಮಸ್ಕಾರ ಸ್ನೇಹಿತರೆ, HK TV ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಈ ವಿಡಿಯೋದಲ್ಲಿ 2025ರ ಅಕ್ಟೋಬರ್ ತಿಂಗಳಿನಲ್ಲಿ ಮಾಸ ಭವಿಷ್ಯ ಧನಸ್ಸು ರಾಶಿಯವರಿಗೆ ಯಾವೆಲ್ಲ ಫಲಗಳಿವೆ, ಗ್ರಹಗಳ ಗೋಚಾರ ಫಲಗಳು ಯಾವ ಥರ ಇರುತ್ತೆ, ವೃತ್ತಿ ಜೀವನ, ಹಣಕಾಸು, ಪ್ರೇಮ ಸಂಬಂಧ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಹಾಗೂ ಉತ್ತಮವಾದ ಶುಭ ಫಲಗಳಿಗಾಗಿ ಯಾವ ಪರಿಹಾರ ಮಾಡಬೇಕಂತಲೂ ತಿಳಿಸ್ಕೊಡ್ತೇವೆ. ಆರೋಗ್ಯ ಮತ್ತು ಕುಟುಂಬದ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಆತ್ಮಗಳ ಜೊತೆ ಲೀನವಾಗಿರುವ ಮಹಾಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಅಕ್ಟೋಬರ್ 2025ರಲ್ಲಿ ಧನಸ್ಸು ರಾಶಿಯವರಿಗೆ ಈ ತಿಂಗಳು ಸಾಮಾನ್ಯವಾಗಿ ಪ್ರಯೋಜನಕಾರಿ ಫಲಿತಾಂಶವನ್ನು ನೀಡಬಹುದು. ಈ ತಿಂಗಳು ವಿಶೇಷವಾಗಿ ವ್ಯಾಪಾರ ಮತ್ತು ವೃತ್ತಿಪರ ಯಶಸ್ಸು ವಿಶೇಷದಲ್ಲಿ ಹೆಚ್ಚು ಪ್ರಯೋಜನಕಾರಿ ಪರಿಣಾಮಗಳನ್ನು ಉಂಟುಮಾಡುತ್ತದೆ. ನೀವು ಈ ಹೆಚ್ಚಿನ ಅದೃಷ್ಟಕ್ಕಾಗಿ ನಿರೀಕ್ಷಿಸಬಹುದು. ಈ ಸಮಯದಲ್ಲಿ ನಿಮ್ಮ ಕೆಲಸ ಅಥವಾ ವ್ಯವಹಾರದಲ್ಲಿ ನೀವು ದೊಡ್ಡ ಮೈಲುಗಲ್ಲುಗಳನ್ನು ಸಾಧಿಸಬಹುದು. ಅಕ್ಟೋಬರ್ ಸರಾಸರಿಗಿಂತ ಹೆಚ್ಚಿನ ಶೈಕ್ಷಣಿಕ ಫಲಿತಾಂಶಗಳನ್ನು ಉತ್ಪಾದಿಸುವ ನಿರೀಕ್ಷೆಯಿದೆ. ನಿಮ್ಮ 4ನೇ ಮನೆಯ ಅಧಿಪತಿ ವಾಯು ರಾಶಿಯಾದ ಮಿಥುನ ರಾಶಿಯು 7ನೇ ಮನೆಯಲ್ಲಿರುತ್ತಾನೆ. ಇದು ನಿಮ್ಮ ಶಿಕ್ಷಣಕ್ಕೆ ಅನುಕೂಲಕರ ಸ್ಥಾನವಾಗಿದೆ. ಕುಟುಂಬದ ವಿಷಯಗಳಿಗೆ ಸಂಬಂಧಿಸಿದಂತೆ ಅಕ್ಟೋಬರ್ ಸರಾಸರಿ ಫಲಿತಾಂಶಗಳನ್ನು ನೀಡುವ ನಿರೀಕ್ಷೆಯಿದೆ. ಈ ಸನ್ನಿವೇಶಗಳು ಕುಟುಂಬದ ಸ್ಥಿರತೆಯನ್ನು ನೀಡಬಹುದು. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಕುಟುಂಬದ ವಿಷಯಗಳು, ಒಡ ಹುಟ್ಟಿದ ಸಂಬಂಧಗಳು ಅಥವಾ ಗೃಹ ವ್ಯವಹಾರಗಳಿಗಾಗಿರಲಿ ಈ ತಿಂಗಳು ಪ್ರತಿಯೊಂದು ಕ್ಷೇತ್ರದಲ್ಲೂ ನೀವು ಮಿಶ್ರ ಅಥವಾ ಸರಾಸರಿ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು. ಅಕ್ಟೋಬರ್ನಲ್ಲಿ ನಿಮ್ಮ ಪ್ರೀತಿಯ ಜೀವನದ ವಿಷಯದಲ್ಲಿ ಮಂಗಳವು ನಿಮ್ಮ ಪ್ರೀತಿಯ ಜೀವನದಲ್ಲಿ ಸಾಮಾನ್ಯಕ್ಕಿಂತ ಗಣನೀಯವಾಗಿ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ವೈವಾಹಿಕ ಜೀವನದ ವಿಷಯಗಳಲ್ಲಿ ತಿಂಗಳು ಹೆಚ್ಚಾಗಿ ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ. 7ನೇ ಮನೆಯ ಅಧಿಪತಿಯು ದುರ್ಬಲ ಸ್ಥಾನವು ನಿಮ್ಮ ವಿವಾಹ ಸಂಬಂಧದಲ್ಲಿ ತೊಂದರೆಗಳನ್ನು ಉಂಟು ಮಾಡಬಹುದು. ಲಾಭದ ಮನೆಯ ಅಧಿಪತಿ ಶುಕ್ರ ಈ ತಿಂಗಳು ಆರ್ಥಿಕವಾಗಿ ಉತ್ತಮ ಸ್ಥಿತಿಯಲ್ಲಿ ಇಲ್ಲ. ಅಕ್ಟೋಬರ್ ನಿಮಗೆ ಸರಾಸರಿಗಿಂತ ಉತ್ತಮವಾದ ಆರೋಗ್ಯ ಫಲಿತಾಂಶಗಳನ್ನು ಒದಗಿಸಬಹುದು. ನಿಮ್ಮ ಲಗ್ನದ ಮೇಲೆ ಶನಿಯು ಅಂಶವು ತಿಂಗಳ ಉದ್ದಕ್ಕೂ ಇರುತ್ತದೆ. ಇದು ನಿಧಾನತೆಯನ್ನು ಉಂಟು ಮಾಡಬಹುದು ಅಥವಾ ಸರಿಯಾಗಿ ನಿರ್ವಹಿಸದಿದ್ದರೆ ಆರೋಗ್ಯ ಸಮಸ್ಯೆಗಳು ಉಂಟು ಮಾಡಬಹುದು. ನಿಮಗೆ ಉತ್ತಮವಾದ ಪರಿಹಾರ ಅಂದರೆ ಮದ್ಯಪಾನ ಮತ್ತು ಅನೈತಿಕ ನಡವಳಿಕೆಯಲ್ಲಿ ತೊಡಗುವುದನ್ನು ತಪ್ಪಿಸಿ. ಅಕ್ಟೋಬರ್ 2025ರಲ್ಲಿ ಧನು ರಾಶಿಯವರಿಗೆ ಗೋಚಾರ ಫಲಗಳು ಬಹುಮುಖ್ಯವಾಗಿ ಅನುಕೂಲಕರವಾಗಿರುತ್ತದೆ. ಈ ಸಮಯದಲ್ಲಿ ಗ್ರಹಗಳ ಸ್ಥಿತಿಗಳು ಧನಸ್ಸು ರಾಶಿಯವರಿಗೆ ವೃತ್ತಿ, ಆರ್ಥಿಕ, ಕುಟುಂಬ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಅಕ್ಟೋಬರ್ 2025ರಲ್ಲಿ ಧನಸ್ಸು ರಾಶಿಯವರಿಗೆ ಮಾಸಿಕ ಭವಿಷ್ಯದಲ್ಲಿ ವೃತ್ತಿ ಮತ್ತು ಆರ್ಥಿಕ ಜೀವನ ಹೇಗಿರುತ್ತೆ ಅಂದರೆ, ಅಕ್ಟೋಬರ್ 18ರಂದು ಗುರು ಅಂದರೆ ಬೃಹಸ್ಪತಿ ಮಹಾರಾಜರು ಬದಲಾವಣೆ ಮಾಡಿ ಕರ್ಕಾಟಕ ರಾಶಿಗೆ ಪ್ರವೇಶಿಸುತ್ತಾರೆ. ಇದು ಧನು ರಾಶಿಯವರಿಗೆ ಆರ್ಥಿಕ ಲಾಭವನ್ನು ತಂದುಕೊಡುತ್ತದೆ ಮತ್ತು ಉದ್ಯೋಗದಲ್ಲಿ ಉತ್ತುಂಗ ಸಾಧನೆ ಮತ್ತು ವೃತ್ತಿಯಲ್ಲಿ ಉತ್ತಮ ಅವಕಾಶಗಳನ್ನು ತರಬಹುದು. ಈ ಕಾರಣದಿಂದಾಗಿ ನೌಕರರಲ್ಲಿ ಪ್ರೋತ್ಸಾಹ ಮತ್ತು ಸಹಕಾರ ದೊರೆಯುವ ಸಾಧ್ಯತೆ ಇದೆ. ಉದ್ಯಮಿಗಳು ತಮ್ಮ ವ್ಯಾಪಾರದಲ್ಲಿ ಉತ್ತಮ ಲಾಭ ಗಳಿಸಬಹುದು. ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಕಂಡುಬಂದಿದೆ, ಆದರೆ ಖರ್ಚುಗಳನ್ನು ನಿಯಂತ್ರಿಸುವಲ್ಲಿ ಜಾಗರೂಕರಾಗಿ ಇರುವುದು ಅಗತ್ಯ. ಹಾಗೂ ಅಕ್ಟೋಬರ್ ತಿಂಗಳಿನಲ್ಲಿ ಧನಸ್ಸು ರಾಶಿಯವರ ಕುಟುಂಬ ಮತ್ತು ಸಂಬಂಧಗಳು ಯಾವ ಥರ ಇರುತ್ತೆ ಅಂದರೆ, ಪಾರಿವಾರಿಕ ಸಂಬಂಧಗಳು ಉತ್ತಮವಾಗಿದ್ದು ಜೀವನ ಸಂಗಾತಿಯು ಸಹಕಾರದಿಂದ ಮನಸ್ಸು ಶಾಂತವಾಗಿರುತ್ತದೆ. ಮಕ್ಕಳಿಂದ ಸಂತೋಷಕರ ಸುದ್ದಿ ದೊರೆಯುವ ಸಾಧ್ಯತೆ ಇರುತ್ತದೆ. ಮಾತೃ ಆರೋಗ್ಯದ ಬಗ್ಗೆ ಜಾಗರೂಕತೆ ವಹಿಸುವುದು ಉತ್ತಮ. ನಿಮ್ಮ ಸಂಗಾತಿಯೊಂದಿಗೆ ಯಾವುದಾದ್ರು ವಾದ ವಿವಾದಗಳಿಂದ ಸ್ವಲ್ಪ ಮನಸ್ತಾಪ ಬಂದಿದ್ರೆ ಇಂತಹ ಸನ್ನಿವೇಶದಲ್ಲಿ ನೀವು ಒಬ್ಬರನ್ನೊಬ್ಬರನ್ನು ಅರ್ಥ ಮಾಡಿಕೊಂಡು ಪರಸ್ಪರ ಸಂವಹನ ನಡೆಸಿದರೆ ನಿಮಗೆ ಉತ್ತಮವಾದ ಹೊಂದಾಣಿಕೆ ಜೀವನವನ್ನು ನಡೆಸಬಹುದು. ಹಾಗೂ ಅಕ್ಟೋಬರ್ ತಿಂಗಳಿನಲ್ಲಿ ಧನಸ್ಸು ರಾಶಿಯವರ ಆರೋಗ್ಯ ಭವಿಷ್ಯ ನೋಡುವುದಾದರೆ ಆರೋಗ್ಯದಲ್ಲಿ ಯಾವುದೇ ಪ್ರಮುಖ ಸಮಸ್ಯೆಗಳು ಕಂಡುಬರುತ್ತಿಲ್ಲ. ಆದರೆ ದಿನಚರಿಯಲ್ಲಿ ಸಮತೋಲನ ಕಾಪಾಡಿಕೊಂಡು ಸರಿಯಾದ ಆಹಾರ ಮತ್ತು ವ್ಯಾಯಾಮಗಳನ್ನು ಪಾಲಿಸುವುದು ಉತ್ತಮ. ಧನಸ್ಸು ರಾಶಿಯವರು ಇಲ್ಲಿಯವರೆಗೂ ತುಂಬ ಸಮಸ್ಯೆಯಿಂದ ಹಾಗೂ ಇಲ್ಲಿಯವರೆಗೂ ಆರೋಗ್ಯ ಸಮಸ್ಯೆಯಿಂದ ಧನಸ್ಸು ರಾಶಿಯವರು ಬಳಲುತ್ತಿದ್ದರೆ ಈ ತಿಂಗಳು ನಿಮಗೆ ಉತ್ತಮವಾದ ಸುಧಾರಣೆ ಕಂಡುಬರುತ್ತದೆ. ಧನಸ್ಸು ರಾಶಿಯವರಿಗೆ ಈ ತಿಂಗಳು ವಿಶೇಷ ಯೋಗಗಳು ಯಾವ ಥರ ಇರುತ್ತೆ ಅಂದರೆ, ಅಕ್ಟೋಬರ್ 5ರಂದು ಶನಿ ತ್ರಯೋದಶಿ ಹಬ್ಬವು ಧನು ರಾಶಿಗೆ ಆರ್ಥಿಕ ಲಾಭ ಮತ್ತು ಕರ್ಮಫಲಗಳನ್ನು ನೀಡುವಂತೆ ಹೇಳಲಾಗುತ್ತದೆ. ಇನ್ನು ಅಕ್ಟೋಬರ್ ತಿಂಗಳಿನಲ್ಲಿ ಧನಸ್ಸು ರಾಶಿಯವರಿಗೆ ಶನಿಗ್ರಹದ ಪ್ರಭಾವ ಯಾವ ಥರ ಇರುತ್ತೆ ಅಂದರೆ, ಧನು ರಾಶಿಯವರು ಶನಿಗ್ರಹದ ಸಪ್ತಮಿಯ 7ನೇ ದಶೆಯಲ್ಲಿ ಇದ್ದಾರೆ. ಇದು ಸಂಬಂಧಗಳು, ವಿವಾಹ ಮತ್ತು ಸಾಮಾಜಿಕ ಜೀವನದಲ್ಲಿ ಕೆಲವು ಸವಾಲುಗಳನ್ನು ತರಬಹುದು.
ಆದರೆ ಶನಿಗ್ರಹದ ಪ್ರಭಾವವನ್ನು ಸಮರ್ಥವಾಗಿ ನಿರ್ವಹಿಸುವುದರಿಂದ ಈ ಸಮಯವನ್ನು ಅನುಕೂಲಕರವಾಗಿಸಬಹುದು. ಹಾಗೂ ಶನಿಗ್ರಹದ ಪ್ರಭಾವವನ್ನು ಕಡಿಮೆ ಮಾಡುವ ಉಪಾಯಗಳು ಯಾವ ಥರ ಇರುತ್ತೆ ಅಂದರೆ, ಹನುಮಾನ್ ಚಾಲಿಸ ಅಥವಾ ಶನಿ ಮಂತ್ರ ಓಂ ಶಂ ಶನೇಶ್ವರಾಯ ನಮಃ ಅಂತ ಈ ಪಾರಾಯಣವನ್ನು ಮಾಡಿ ಮತ್ತು ಪ್ರತಿದಿನವೂ ಪಠಿಸುವುದರಿಂದ ನಿಮಗೆ ಉತ್ತಮವಾದ ಫಲಗಳು ಸಿಗುತ್ತೆ. ಶನಿ ದೋಷವು ನಿವಾರಣೆಯಾಗುತ್ತೆ. ಶನಿವಾರದಂದು ದಾನ ಮತ್ತು ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದು ಉತ್ತಮ. ಗುರುವಿನ ಆರಾಧನೆ ಮತ್ತು ಧಾರ್ಮಿಕ ಆಚರಣೆಗಳನ್ನು ಪಾಲಿಸುವುದು ಇನ್ನೂ ಉತ್ತಮ. ಧನಸ್ಸು ರಾಶಿಯವರಿಗೆ ಉತ್ತಮವಾದ ಶುಭ ದಿನಗಳು ಅಂದರೆ ಅಕ್ಟೋಬರ್ ತಿಂಗಳಿನಲ್ಲಿ ಅಕ್ಟೋಬರ್ 5ನೇ ತಾರೀಕು ಶನಿ ತ್ರಯೋದಶಿ ಹಬ್ಬ ಧನು ರಾಶಿಯವರಿಗೆ ಆರ್ಥಿಕ ಲಾಭ ಮತ್ತು ಕರ್ಮ ಫಲಗಳನ್ನು ದೂರ ಮಾಡುವಂಥ ಸಮಯ. ಹಾಗೂ ಅಕ್ಟೋಬರ್ 18ರಂದು ಗುರು ಗ್ರಹ ರಾಶಿ ಬದಲಾವಣೆ ಆರ್ಥಿಕ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಉತ್ತಮ ಫಲಗಳನ್ನು ನೀಡುತ್ತದೆ. ಒಟ್ಟಾರೆಯಾಗಿ ಧನಸ್ಸು ರಾಶಿಯವರಿಗೆ ಆರ್ಥಿಕ ವ್ಯವಹಾರದಲ್ಲಿ ಜಾಗರೂಕತೆಯನ್ನು ವಹಿಸಿ, ಆರೋಗ್ಯದ ಆರಿಸಿ, ವಿಶೇಷವಾಗಿ ಹೃದಯ ಮತ್ತು ಮೂತ್ರಪಿಂಡಗಳ ಆರೋಗ್ಯದ ಬಗ್ಗೆ ಗಮನ ಹರಿಸಿ, ಪಾರಿವಾರಿಕ ಸಂಬಂಧಗಳಲ್ಲಿ ಸಮನ್ವಯ ಕಾಪಾಡಿಕೊಳ್ಳುವುದು ಉತ್ತಮ. ಈ ಮಾಸಿಕ ಭವಿಷ್ಯವು ಸಾಮಾನ್ಯ ಧನು ರಾಶಿಯವರಿಗೆ ಕೊಡುಗೆ. ನಿಮ್ಮ ವೈಯಕ್ತಿಕ ಜನ್ಮಕೂಟವನ್ನು ಆಧರಿಸಿ ಹೆಚ್ಚಿನ ವಿವರಗಳನ್ನು ತಿಳಿಸಲು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮಗೆ ತಿಳಿಸಲಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.